ಪೈನಾಪಲ್ ಕೇಸರಿಬಾತು. ಪೈನಾಪಲ್ ಕೇಸರಿಬಾತಿಗೆ ಪೈನಾಪಲ್ ಹಣ್ಣನ್ನು ಹೆಚ್ಕೊಂಡಿದ್ದೀವಿ. ಪೈನಾಪಲ್ ಎಸೆನ್ಸ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ನಾವಿಲ್ಲಿ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹೆಚ್ಕೊಂಡಿದ್ದೀವಿ. ಒಂದು ಬೌಲಲ್ಲಿ ಒಂದು ಬೌಲ್ ರವೆ ತಗೊಂಡು ಹಾಗೆಯೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ. ಅದೇ ಬೌಲ್ ಸೈಜಲ್ಲಿ ಸಕ್ಕರೆನೂ ತೊಗೊಂಡಿದ್ದೀವಿ. ರವೆ ಮತ್ತು ಸಕ್ಕರೆ ಒಂದೇ ಸೈಜಿನ ಬೌಲಲ್ಲಿ ತೊಗೊಂಡಿದ್ದೀವಿ. ಹಾಗೆಯೇ ಬಿಸಿ ಹಾಲಿಗೆ ಇದು ಕೇಸರಿನ ನೆನೆ ಇಟ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಸಿ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಂದರೆ ತುಪ್ಪ 1.25 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ 4 ಲವಂಗ ಹಾಕ್ಕೊಂಡು ರವೆ ಹಾಕ್ಕೊಂಡು ಹುರಿತಾ ಇದ್ದೀವಿ. ನೀವು ಎಣ್ಣೆನ ಯೂಸ್ ಮಾಡಬೇಕು ಅಂತಂದರೆ 1 ಬೌಲಷ್ಟು ತುಪ್ಪ ತಗೊಂಡು 1/4 ಬೌಲಷ್ಟು ಎಣ್ಣೆನ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾವಿಲ್ಲಿ 1/4 ಬೌಲು ಇದನ್ನೇ ಹಾಕ್ಕೊಂಡಿದ್ದೀವಿ, ತುಪ್ಪನೇ ಹಾಕ್ಕೊಂಡು ಹುರಿತಾ ಇದ್ದೀವಿ. ಚೆನ್ನಾಗಿ ಹುರಿಬೇಕಾಗತ್ತೆ. ಎಷ್ಟು ಅಂದರೆ ತಳ ಬಿಡಬೇಕು ಅಷ್ಟು ನೀಟಾಗಿ ಹುರಿಬೇಕು. ಕೆಂಪಗಾಗೋಗಿ ಹುರಿಬೇಕು, ಹಾಗೆಯೇ ಪರಿಮಳ ಬರೋ ಹಾಗೆ ಹುರಿಬೇಕು. ನಂತರ ಹಣ್ಣನ್ನು ಹಾಕ್ಕೊಂಡು ಹುರಿಬೇಕು. ಹಾಗೆ ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಳ್ಳಿ. ನಾವಿಲ್ಲಿ ಬರೀ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀವಿ. ಈ ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ನೀಟಾಗಿ ಕೇಸರಿಬಾತ್ ಬರುತ್ತೆ. ಕೇಸರಿಬಾತ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲರು, ಹಾಗೆಯೇ ಮೇಣ ಇರಲ್ಲ, ಗಂಟು ಇರಲ್ಲ, ನೀಟಾಗಿ ಬರುತ್ತೆ. ಯಾವುದೇ ಶೇಪ್ ತೊಗೊಂಡ್ರೂ ಆ ಶೇಪಲ್ಲಿ ಈ ಕೇಸರಿಬಾತು ಬರ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಈ ಕೇಸರಿಬಾತು ರೆಡಿ ಆಗುತ್ತೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ರವಾನ ಹುರಿದಿರ್ತೀವಿ. ತುಪ್ಪದಲ್ಲಿ ಹುರಿದಿರೋದ್ರಿಂದ ಪರಿಮಳ ಸೂಪರಾಗಿ ಬರ್ತಾಯಿದೆ. ಆ ನಂತರ ನೀವು ಹಾಲನ್ನು ಹಾಕಬೇಕು. ಹಾಲು ಆದರೂ ಹಾಕ್ಕೊಳ್ಳಿ ಅಥವಾ ನೀರು ಹಾಕ್ಕೊಂಡ್ರೆ ನೀವು ಆ ಬೌಲ್ ತೊಗೊಂಡಿರ್ತೀರಲ್ವ, ಆ ಬೌಲ್ ಅಳತೆಯಲ್ಲೇ ನೀವು 1:2 ಅಳತೆಯಲ್ಲಿ ನೀರು ಹಾಕ್ಕೊಳ್ಬೇಕಾಗತ್ತೆ. ಹಾಲು ಕೇಸರಿಯಲ್ಲಿ ನೆನೆ ಇಟ್ಟಿರ್ತೀರಲ್ಲ ಅದನ್ನು ಹಾಲನ್ನು ಹಾಕ್ಕೊಂಡು ಮಗುಚಬೇಕು. ನೀರಿನ ಅಳತೆ ಅಂದರೆ 1:2. ಹಾಲು ತೊಗೊಂಡಿರ್ತೀರಲ್ಲ ಒಂದು ಅರ್ಧ ಲೋಟ ಹಾಲು, ಕೇಸರಿ ಹಾಲನ್ನು ಹಾಕ್ಕೊಳ್ಳಿ. ಆನಂತರ ಮಗುಚ್ತಾ ಹೋಗಿ. ನೋಡಿ, ಗಟ್ಟಿ ಆಗಬೇಕು, ತಳ ಬಿಡಬೇಕು, ಮರಳಾಗಿ ಬರಬೇಕು. ಆ ಸ್ಟ್ರಕ್ಚರ್ ಬರೋ ತನಕ ನೀವು ಮಗುಚಬೇಕು. ಆನಂತರ ಸಕ್ಕರೆನ ಹಾಕಬೇಕು. ಸಕ್ಕರೆ ಅಳತೆನೂ ಅಷ್ಟೇ, ರವೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬಲ್, ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು 1/4 ಲೋಟ ಸಕ್ಕರೆನ ಜಾಸ್ತಿ ಮಾಡ್ಕೊಳ್ಳಿ. ನಾವಿಲ್ಲಿ 1:2 ಅಳತೆಯಲ್ಲಿ ಸಕ್ಕರೆನ ತೊಗೊಂಡಿದ್ದೀವಿ. ಚೆನ್ನಾಗಿ ಮಗುಚಬೇಕು. ಇದು ಸಕ್ಕರೆ ಕರಗ್ತಾ ಹೋದಾಗೆಲ್ಲ ನೀರು ಹಾಕ್ತಾ ಹೋಗುತ್ತೆ, ಹಾಗಾಗಿ ಹೆದರೋದೇನು ಬೇಡ. ನೀಟಾಗಿ ಕೈ ಆಡಿಸ್ತಾ ಬಂದರೆ ಗಂಟಾಗಲ್ಲ. ನೀಟಾಗಿ ಕೈ ಆಡಿಸ್ಬೇಕು. ನೋಡಿ, ಎಷ್ಟು ನೀಟಾಗಿ ಕೈ ಆಡಿಸ್ತೇವೋ ಅಷ್ಟು ನೀಟಾಗಿ ಇದು ಬರ್ತಾ ಹೋಗುತ್ತೆ. ಯಾವುದೇ ಗಂಟು ಬರಲ್ಲ, ನೀಟಾಗಿ ಮರಳಾಗೆ ಬರುತ್ತೆ. ನೋಡಿ ಎಷ್ಟು ಕೇಕ್ ಸ್ಟ್ರಕ್ಚರಲ್ಲಿ ಬಂದಿದೆ, ಎಷ್ಟು ನೀಟಾಗಿ ಕಟ್ ಆಗುತ್ತೆ, ಒಳ್ಳೆ ಶೇಪಲ್ಲಿ ಬಂದಿದೆ. ನೀವು ಯಾವುದೇ ಶೇಪ್ ತೊಗೊಂಡ್ರೂ ಆ ಶೇಪಲ್ಲಿ ಬರುತ್ತೆ. ಸೂಪರಾಗಿ ಬಂದಿದೆ ಕೇಸರಿಬಾತ್, ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.